ನಮಸ್ಕಾರ ಸ್ನೇಹಿತರೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್‌ಗೆ ಸ್ವಾಗತ. ಜಿಪಿಎಸ್‌ಟಿಆರ್, ಪಿಎಸ್‌ಟಿಆರ್, ಎಚ್‌ಎಸ್‌ಟಿಆರ್ ರಿಕ್ರೂಟ್ಮೆಂಟ್ 2026 ನೇಮಕಾತಿ ಯಾವಾಗ, ನೋಟಿಫಿಕೇಶನ್ ಯಾವಾಗ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸಚಿವರು ಏನು ಹೇಳಿದ್ದಾರೆ, ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್‌ನ ಮಾಡಿ. ಶಿಕ್ಷಕರ ಆಕಾಂಕ್ಷಿಗಳು ಸಾಕಷ್ಟು ನೇಮಕಾತಿಗೋಸ್ಕರ ಕಾಯ್ತಾ ಇದ್ದಾರೆ, ಯಾವಾಗ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ. ನಿಮಗೆ ಫ್ಯಾಕ್ಟ್ಸ್ ಆಲ್ರೆಡಿ ಗೊತ್ತೇ ಇದೆ. ಸಚಿವರು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ. ನಿನ್ನೆ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. 10,800 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ, ನೋಟಿಫಿಕೇಶನ್ ಕೂಡ ಶುರು ಮಾಡ್ತೀವಿ, ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಈ ಹಿಂದೆ ಸಿಎಂ ಅವರು ಹೊಂದಿದ್ದಾರೆ, ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯದ ಮಟ್ಟಿಗೆ ನಮಗೆ ಗೊತ್ತಿರೋ ಹಾಗೆ ಗೊಂದಲ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇಂಟರ್ನಲ್ ರಿಸರ್ವೇಷನ್ಸ್ ಇಶ್ಯೂಸ್ ಆಗಿರೋ ಕಾರಣ ನಿಮಗೆ ಕೋರ್ಟ್ ಬಂದ್ಬಿಟ್ಟು ಅನುಮತಿ ನೀಡಿಲ್ಲ. 50% ಅಲ್ಲಿ ಮಾತ್ರ ನೀವು ನೇಮಕಾತಿ ಮಾಡಿ ಅಂತ ಹೇಳಿದೆ ಸರ್ಕಾರ. ನೇಮಕಾತಿ ಕುರಿತು ನಾವು ಕೋರ್ಟ್ಗೆ ಒಂದು ಮನವಿ ಸಲ್ಲಿಸೋಣ, 50% ನೇಮಕಾತಿ ಮಾಡಿ, ಇನ್ನು 6% ನಾವು ಹೋಲ್ಡ್ ಮಾಡಿ ನಂತರ ನಾವು ನೇಮಕಾತಿ ಮಾಡೋಣ ಅಂತೇಳಿ ಕೋರ್ಟ್ ಬಂದ್ಬಿಟ್ಟು ಮೊನ್ನೆ ಸರ್ಕಾರದವರು ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬಂದಿತ್ತು. ಇದು ಗೊಂದಲ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಡಿಲೇ ಕೂಡ ಆಗುತ್ತೆ. ಆಕಾಂಕ್ಷಿಗಳಿಗೆ ಸಮಸ್ಯೆ ಕೂಡ ಆಗುತ್ತೆ. ಅಭ್ಯರ್ಥಿಗಳು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಇನ್ನೂ ಕೂಡ ಡಿಸಿಷನ್ ತಗೋಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಪ್ರಾಕ್ಟಿಕಲ್ ಯೋಚನೆ ಮಾಡಿದ್ರೆ ನಿಮಗೆ ಸದ್ಯದ ಮಟ್ಟಿಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಬಟ್ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು. ಮತ್ತೆ ಕೋರ್ಟ್ಗೆ ಹೋಗ್ತಾರಾ, ರಿಸರ್ವೇಷನ್ ಗೊಂದಲ, ಬೇರೆ ಬೇರೆ ಸ್ಟೇಟ್ಸ್ಗಳು ಕೂಡ ಇದೇ ರೀತಿ ಗೊಂದಲ ಇದೆ. ಆ ನಿಟ್ಟಿನಲ್ಲಿ ನೇಮಕಾತಿ ಕೂಡ ಡಿಲೇ ಆಗುತ್ತೆ. ಸದ್ಯದ ಮಟ್ಟಿಗೆ ಸಚಿವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ನಾವು ನೇಮಕಾತಿ ಮಾಡೇ ಮಾಡ್ತೀವಿ ಅಂತ. ಅಭ್ಯರ್ಥಿಗಳಿಗೆ ಗೊಂದಲ ಇದೆ, ದಯವಿಟ್ಟು ಕಾಯ್ದು ನೋಡಿ, ವೆಯ್ಟ್ ಮಾಡಿ, ನಿಮ್ಮ ಪಾಡಿಗೆ ನೀವು ತಯಾರಿ ಮಾಡ್ಕೊಳ್ಳಿ. ನೇಮಕಾತಿ ಅಂತ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತೆಲ್ಲ ಸಚಿವರು ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನಾವು ಬೇರೆಯವರ ಮಾತು ಕೇಳೋಕ್ಕಾಗೋದಿಲ್ಲ, ಸಚಿವರೇ ಪದೇ ಪದೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ನಾವು ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿರೋ ಕಾರಣ, ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ 56 ಆಗಿರೋ ಕಾರಣ ನಿಮಗೆ ಅದಕ್ಕೆ ಬಂದ್ಬಿಟ್ಟು ಕೋರ್ಟ್ ಮನ್ನಣೆ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಎಲ್ಲ ಕೂಡ ಡಿಲೇ ಆಗ್ತಿದೆ. ಹೋಪ್ ನಿಮಗೆ ಗುಡ್ ನ್ಯೂಸ್ ಕೂಡ ಬರುತ್ತೆ. ಸಚಿವರೇ ಪದೇ ಪದೇ ಹೇಳ್ತಾ ಇದ್ದಾರೆ ನೇಮಕಾತಿಗೆ ನೀವು ನಿಮ್ಮ ಪಾಡಿಗೆ ತಯಾರಿ ಮಾಡ್ಕೊಳ್ಳಿ, ಸಿಟಿ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಆಗಬಹುದು. ಸದ್ಯದ ಮಟ್ಟಿಗೆ ಜನವರಿ ತಿಂಗಳು ಅಂತ ಹೇಳಿದ್ರು, ಈಗ ಫೆಬ್ರವರಿ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ ತಿಂಗಳು ಕೂಡ ಬರ್ತಾ ಇದೆ, ಬಟ್ ಯಾವುದೇ ರೀತಿ ಆ ಕ್ಲಾರಿಟಿನ ಕೊಟ್ಟಿಲ್ಲ. ಬಟ್ ಸಚಿವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ನಮಗೆ ಶೀಘ್ರದಲ್ಲೇ ನಾವು ಮಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ನಿಮ್ಮ ಪಾಡಿಗೆ ತಯಾರಿ ಮಾಡ್ಕೊಳ್ಳಿ. ನಾವು ಡೈಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತೀವಿ. ಏನಾದರೂ ಬೆಳವಣಿಗೆ ಕೂಡ ಆದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.